ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತ್ರಿಗುಂದಾವರ್ತಿ ನಾನು ನಿಮ್ಮನ್ನು ಈ ಆತ್ಮ ಚಿಂತನೆ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರಿಯ ನನ್ನ ವೀಕ್ಷಕರೇ, ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಬರುವಾಗ ಪರಿಶುದ್ಧಾತ್ಮನ ದೇವರು ನಮಗೆ ಕೊಟ್ಟಂಥ ಆಲೋಚನೆ ನಮ್ಮ ಚಿಂತನೆ ಬಗ್ಗೆ. ನಾವೊಂದು ಚಿಂತನೆಗೆ ಒಳಪಡುವರಾಗಿರಬೇಕೆಂಬುದಾಗಿ ದೇವರಾತ್ಮ ನಮಗೆ ಅನೇಕ ಶನಿವಾರಗಳಿಂದ ನಮ್ಮೊಂದಿಗೆ ಮಾತನಾಡ್ತಾ ಬಂದಿದ್ದಾನೆ. ಈ ಮೂಲಕವಾಗಿ ಅನೇಕರು ನೀವು ಆಶೀರ್ವಾದನ ಹೊಂದಿದಿರಿ. ದೇವರಿಗೆ ಸ್ತೋತ್ರವಾಗಲಿ. ಈಗಲೂ ಕೂಡ ನಾನು ನಿಮ್ಮೊಂದಿಗೆ ಅದೇ ಭಾಗವನ್ನು ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಯಾವ ರೀತಿಯಲ್ಲೂ ಸಾಧ್ಯವಿಲ್ಲ ಎಂಬುದಾಗಿ ನಾನು ಮುಂದೆ ಇಟ್ಟಂಥ ಭಾಗವಾಗಿದೆ, ವಿಷಯವಾಗಿದೆ. ಅದೇ ವಿಷಯವನ್ನು ನಾವು ತೆಗೆದುಕೊಳ್ಳುವುದಾಗಿದ್ದರೆ, ಹೋದ ಶನಿವಾರ ನಾನು ನಿಮಗೆ ಹೇಳಿದಂಥ ಮಾತು, ನಾವೆಲ್ಲರೂ ಪಾಪದಲ್ಲಿ ಸತ್ತು ದೇವರ ಕೋಪಕ್ಕೆ ಗುರಿ ಆದೆವೆಂಬುದಾಗಿ ನಾವು ನೋಡಿದ್ದು. ಅದಕ್ಕೆ ಒಂದು ಒಳ್ಳೆಯ ಒಂದು ವಾಕ್ಯ ನಿಮಗೆ ಉದಾಹರಣೆಯಾಗಿ ನಾನು ಕೊಟ್ಟೆ. ಎಫೆಸ 2:1-5 ಕೊಟ್ಟೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಈ ಮುಂಜಾನೆ ವೇಳೆಯಲ್ಲಿ ನಾವು ನೋಡುವಂಥ ಕೇಳುವಂಥ ವಾಕ್ಯ ಯಾವುದಾಗಿರುತ್ತೆ ಅಂತ ಹೇಳಿದರೆ, ಹೀಗೆ ನಾವು ರಕ್ಷಿಸಿಕೊಳ್ಳಿ ಸಾಧ್ಯವಿಲ್ಲ, ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಯಾವುದೂ ಸಾಧ್ಯವಿಲ್ಲ. ಹಾಗೆ ರಕ್ಷಿಸಿಕೊಳ್ಬೇಕಾದ್ರೆ ನಾವು ಯಾರ ಬಳಿಗೆ ಬರಬೇಕೆಂಬುದಾಗಿ, ನಾವು ಏನನ್ನು ಮಾಡಬೇಕೆಂಬುದಾಗಿ ಒಂದು ಸಣ್ಣದಾದ ಕೆಲಸ ಉಂಟು. ಆ ಕೆಲಸ ಯಾವುದಂತ ಹೇಳಿದರೆ, ನಾವು ಕೇಳುವಂಥ, ನೋಡುವಂಥ, ಓದುವಂಥ ಮನುಷ್ಯನ ಆತ್ಮಕ್ಕೆ ಪ್ರಯೋಜನವಾದಂಥ ಒಂದು ಪುಸ್ತಕ ಉಂಟು. ಆ ಪುಸ್ತಕ ಯಾವುದಂತ ಹೇಳಿದರೆ ಸತ್ಯವೇದ. ಜೀವದಾಯಕನ ಸತ್ಯ ದೇವರ ವಾಕ್ಯವಾಗಿರ್ತಕ್ಕಂಥ ಬೈಬಲ್. ಈ ಬೈಬಲ್ ಒಂದೊಂದು ಮಾತುಗಳೇ, ಇಲ್ಲಿ ಬರೆದಂಥ ಒಂದೊಂದು ಮಾತುಗಳೇ ಕಡ್ಡಾಯವಾಗಿ ಮನುಷ್ಯರೆಲ್ಲರೂ ಕೈಕೊಳ್ಳಲೇಬೇಕಾದದು. ಈ ವಾಕ್ಯವೇ ನಮ್ಮ ಪಾಪದ ಮೇಲೆ, ಅಪರಾಧದ ಮೇಲೆ ಇದು ಬಿಡುಗಡೆ ಕೊಡ್ತದೆ ಎಂಬುದಕ್ಕೆ ವಾಕ್ಯದಲ್ಲಿ ಉಂಟು. ಯಾಕೆಂದರೆ ಪಾಪವನ್ನು, ಶಾಪವನ್ನು, ದೋಷವನ್ನು ಅಳಿಸಿ ಹಾಕಿದೆ ಎಂಬುದಾಗಿ ನಾವು ಇಂದಿನ ಸಂಚಿಕೆಯಲ್ಲಿ ನಾವು ನೋಡಿದೆವು. ಯಾವುದರ ಮೂಲಕವಾಗಿ? ತಂದೆ ತನ್ನ ಮಗನನ್ನು ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕ, ಪಾಪದ ಪಾಲಿಗೆ ಸತ್ತನೆಂಬುದರ ಮೂಲಕ, ಅಂದರೆ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡುವುದರ ಮೂಲಕ ಎಂಬುದಾಗಿ ಹಿಂದೆ ನಾವು ನೋಡಿದೆವು. ನಾವು ಹೀಗೆಲ್ಲ ನೋಡುವಾಗ ಬೈಬಲ್ ರಿಯಲ್ ಆಗಿ ಬರೆಯಲ್ಪಟ್ಟಿದೆ, ಮನುಷ್ಯರೆಲ್ಲರೂ ಹೊಸದಾಗಿ ಹುಟ್ಟಲೇಬೇಕೆಂಬುದಾಗಿ. ನಾನು ಪುನರ್ಜನ್ಮ ಹೊಂದಿದ್ದು ಪುಣ್ಯಕ್ರಿಯೆಗಳಿಂದಲ್ಲ, ನಾನು ರಕ್ಷಣೆ ಹೊಂದುವುದು ಪುಣ್ಯಕ್ರಿಯೆಗಳಿಂದಲ್ಲ. ಈ ಲೋಕದ ಅನೇಕ ನಿಯಮಾವಳಿಗಳು ಇವೆ. ಯಾವ ನಿಯಮಗಳು ಅಲ್ಲ, ನಿಯಮಗಳಿಂದ, ವಸ್ತುಗಳಿಂದ ಅಲ್ಲ ನಾವು ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಹೋದ ಶನಿವಾರ ಹೇಳಿದಾಗೆ, ನಾವೆಲ್ಲರೂ ಜನ್ಮ ಪಾಪ ಕರ್ಮ ಪಾಪ ಎಂಬುದಾಗಿ ನೋಡಿದ ಕೇಳಿದ ವಿಷಯ ಇಲ್ಲಿ ಬರಲ್ಪಟ್ಟಿದೆ. ಹುಟ್ಟು ಮನುಷ್ಯನು ಈ ಪಾಪಿಯಾಗಿರುವುದರಿಂದ, ಪಾಪದಲ್ಲಿ ಪಾಪಕ್ಕೆ ಒಳಪಟ್ಟು ಸಾಯುವನಾಗಿರುವುದರಿಂದ, ಸಾಯುವುದು ನಿಜ ಖಂಡಿತ. ಒಂದು ಮನುಷ್ಯ ಸಾಯುವುದು ಗ್ಯಾರಂಟಿ, ಇವತ್ತಲ್ಲ ನಾಳೆ ಮರಣ ಆಗೋದು ಗ್ಯಾರಂಟಿ. ಆಗ ಸತ್ತಂಥ ವ್ಯಕ್ತಿಗೆ ಅವನಿಗೊಂದು ಮೋಕ್ಷ, ಆತ್ಮಕ್ಕೆ ಮೋಕ್ಷ ಸಿಕ್ಕಬೇಕಾದರೆ ಹೊಸದಾಗಿ ಹುಟ್ಟಲೇಬೇಕು. ಜೀವವಿರುವಾಗಲೇ ಹೊಸದಾಗಿ ಹುಟ್ಟಬೇಕು. ಅದಕ್ಕೆ ಬಹಳ ಪ್ರಾಮುಖ್ಯವಾಗಿ
ಹೊಸದಾಗಿ ಹುಟ್ಟುವುದರ ಮೂಲಕ ಮತ್ತು ಪವಿತ್ರಾತ್ಮ ಉಜ್ಜೀವನವನ್ನು ದೇವರು ನಮಗೆ ಕೊಡುತ್ತಾನೆ ಎಂಬುದಾಗಿ ನೋಡ್ಕೊಳ್ಬೇಕಾಗಿದೆ. ಪವಿತ್ರಾತ್ಮನು ನಮ್ಮ ಹೃದಯಕ್ಕೆ ಒಂದು ಹೊಸ ಉಜ್ಜೀವನವನ್ನು ಮತ್ತು ಉಜ್ಜೀವನದಿಂದ ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಉಜ್ಜೀವನಗೊಳ್ಳುವುದು ಯಾವುದರಿಂದ ಉಜ್ಜೀವನಗೊಳ್ಳುವುದು? ನನ್ನ ಪ್ರಾಣ ಆತ್ಮ ಶರೀರದಲ್ಲಿ ಇರತಕ್ಕಂಥಗಳಿಗೆ ವಾಕ್ಯ ನಮ್ಮೊಳಗೆ ಪ್ರವೇಶ ಮಾಡಿ, ವಾಕ್ಯ ನಮ್ಮೊಳಗೆ ನಾವು ವಾಕ್ಯ ತೆಗೆದುಕೊಂಡು ಆ ವಾಕ್ಯಕ್ಕೆ ನಾವು ನಂಬಿಕೆಯನ್ನು ಇಟ್ಟು ಆ ನಂಬಿಕೆಯನ್ನು ಘೋಷಿಸಿ, ಆ ನಂಬಿಕೆ ಘೋಷಿಸಿ, ಹೃದಯದಿಂದ ಘೋಷಿಸಿ, ಬಾಯಿಂದ ಅರಿಕೆ ಮಾಡಿ, ಒಪ್ಪಿಕೊಂಡು, ನನ್ನ ಪಾಪಿಯನ್ನು ಒಪ್ಪಿಕೊಂಡು ಅದಕ್ಕೆ ಪರಿಹಾರ ಮಾನಸಂದ್ರ ಘೋಷಿಸಿ, ನಾವು ದೇವರಿಗಾಗಿ ಹೊಸ ವ್ಯಕ್ತಿಗಳಾಗಿ, ಮಾರ್ಪಟ್ಟ ವ್ಯಕ್ತಿಯಾಗಿ, ಒಂದು ಹೊಸ ಮಗುವಾಗಿ, ಸಾಕ್ಷಿ ಜೀವಿತದೊಂದಿಗೆ, ನಂಬಿಕೆ ಜೀವಿತದೊಂದಿಗೆ ಬಾಳುವುದೇ ಆಗಿರುತ್ತದೆ. ಹೀಗೆ ಬಾಳುವುದರಿಂದ ನಮ್ಮನ್ನು ದೇವರು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಪೌಲನು ತೀತನಿಗೆ ಬರೆದಂಥ ಪತ್ರಿಕೆ ಅಲ್ಲಿ 3ನೇ ಅಧ್ಯಾಯ 4ರಿಂದ 7 ವಚನವರೆಗೆ ಓದ್ತಾ ಇದ್ದೇವೆ. ಪ್ರಿಯ ನನ್ನ ವೀಕ್ಷಕರೇ, ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಹೊಸದಾಗಿ ಹುಟ್ಟುವುದರ ಮೂಲಕ ಮತ್ತು ಪವಿತ್ರಾತ್ಮ ದೇವರು ಉಜ್ಜೀವನದಿಂದ ದೇವರು ನಮ್ಮನ್ನು ಏನು ಮಾಡ್ತಾನೆ? ರಕ್ಷಿಸ್ತಾನೆ ಎಂಬುದಾಗಿ ಓದುವಂಥ ವಾಕ್ಯ ತೀತ 3:4ರಿಂದ 5 ವಚನವನ್ನು ನಾವು ಓದಲಿಕ್ಕೆ ನೋಡ್ತೇವೆ. ಈ ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌಲನು ಒಳ್ಳೆಯ ಸಂದೇಶವನ್ನು ಆ ತೀತನಿಗೂ ತೀತನ ಸಭೆಯವರಿಗೂ ಇಲ್ಲಿ ಬರೆಯುತ್ತಾ ಇದ್ದಾನೆ. ಈಗ ತೀತನು ಇದರ ಬಗ್ಗೆ ತನ್ನ ಸಭೆಗಳಿಗೆ ಟೀಚಿಂಗ್ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಈ ತೀತನಿಗೆ ಸಿಕ್ಕಿದ ಸಂದೇಶ ಅಥವಾ ಪವಿತ್ರಾತ್ಮನು ಅವನ ಒಳಗಡೆ ಈ ಒಂದು ದೇವರ ಒಂದು ಪ್ರಕಟಣೆಗಳನ್ನು ಹೊಂದಿಕೊಂಡು ಅದೇ ಪ್ರಕಟಣೆಗಳನ್ನು ಜನರಿಗೆ, ಅವಿಧೇಯರಾಗಿ ಹೋದವರಿಗೆ, ರಕ್ಷಣಾ ಮಂಡಳಿಗೆ ಸೇರಿದವರಿಗೆ, ಪಾಪದಲ್ಲಿ ಜೀವಿಸುವವರಿಗೆ, ಲೋಕಮಯವಾದ ಜೀವಿತದಲ್ಲಿ ಇರುವವರಿಗೆ, ಯಾಕೆ ನೋಡ್ತಾ ಇದ್ದೇವೆ, ಒಬ್ಬ ಸುವಾರ್ತಿಕ ಆ ಸುವಾರ್ತೆಯನ್ನು ಸಾರುವುದರ ಮೂಲಕವಾಗಿ, ಆ ಜನರನ್ನ ರಕ್ಷಣೆಗೆ ತರುವುದರ ಮೂಲಕವಾಗಿ, ಸತ್ಯದ ಕಡೆಗೆ ತಿರುಗಿಸಿಕೊಳ್ಳುವುದರ ಮೂಲಕವಾಗಿ, ಹೊಸ ಜೀವಿತವನ್ನು ಹೊಸದಾಗಿ ಹುಟ್ಟುವುದರ ಮೂಲಕವಾಗಿ, ನೂತನ ಸ್ವಭಾವಕ್ಕೆ ಬರುವುದರ ಮೂಲಕವಾಗಿ ಅವನ ತೀತ ಸಂದೇಶವನ್ನು ಕೊಡೋದು ನೋಡ್ತಾ ಇದ್ದೇವೆ. ಯಾಕೆಂದರೆ ಪೌಲನು ತೀತನಿಗೆ ಕೊಟ್ಟಂಥ ಪತ್ರಿಕೆ, ಆ ತೀತನ ಏನು ಮಾಡ್ತಾನೆ? ತನ್ನ ಜನ ಸುವಾರ್ತೆ ಮೂಲಕವಾಗಿ ಕೊಡ್ತಾ ಹೋಗ್ತಾ ಇದ್ದಾನೆ. ಅವನು ಹೇಳಿದ ಒಂದು ಮಾತು ಉಂಟಂದರೆ, ಯಾವುದರಿಂದ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಯಾವ ಪುಣ್ಯಕ್ರಿಯೆಗಳಿಂದ ಅಲ್ಲ ಎಂಬುದಾಗಿ ನಾವು 5ನೇ ವಚನದಲ್ಲಿ ಓದಿಕೊಳ್ತಾ ಇದ್ದೇವೆ. ಭಾಳ ಸ್ಪಷ್ಟ ಬಗ್ಗೆ ಓದಿಕೊಳ್ಬೇಕಾದ್ರೆ 5ನೇ ವಚನ ಅಂದರೆ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದ ಅಲ್ಲ ಎಂಬುದಾಗಿ 5ನೇ ವಚನ ಓದ್ತಾ ಇದ್ದೇವೆ. ಯಾಕೆ ನಾವು ಏನು ಮಾಡಿದ್ದೇವೆ? ಪುಣ್ಯಕ್ರಿಯೆಗಳು ಅದು ಯಾವುದೂ ಅಲ್ಲ, ರಕ್ಷಿಸಿಕೊಳ್ಳಲಿಕ್ಕೆ ಅಲ್ಲ ಎಂಬುದಾಗಿ ಓದ್ತಾ ಇದ್ದೇವೆ. ಅದು ಮಾತ್ರವಲ್ಲ, ನಾನು ಓದ್ತಾ ಇದ್ದೇವೆ ದೇವರ ಕರುಣೆಯಲ್ಲಿ ಮಾತ್ರ ಅಂತ ಹೇಳ್ತಾನೆ. 5ನೇ ವಚನ ಭಾಳ ಸ್ಪಷ್ಟ ಬಗ್ಗೆ ತಿರುಗುಂದಾಗ್ತಾ ಓದಿಕೊಳ್ಳೋಣ ಅಂತಂದರೆ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದ ಅಲ್ಲ, ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ, ಹೊಸ ಜೀವಿತವನ್ನು ಸೂಚಿಸುವ, ಹೊಸ ಜನ್ಮವನ್ನು ಸೂಚಿಸುವ ನೀರಿನ ಮೂಲಕವಾಗಿ, ಸ್ಥಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಿದ ಮೂಲಕವಾಗಿಯೂ ಆತ ನಮ್ಮನ್ನು ರಕ್ಷಿಸಿದನೆಂಬುದಾಗಿ ಒಳ್ಳೆಯ ಒಂದು ಉದಾಹರಣೆಯಾಗಿರ್ತಕ್ಕಂಥ ತೀತ 3ನೇ ಅಧ್ಯಾಯ 5ನೇ ವಚನದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಎಷ್ಟು ಒಂದು ಒಳ್ಳೆಯ ಒಂದು ಸಂದೇಶವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಇಲ್ಲಿ, ಒಂದು ಒಳ್ಳೆಯ ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಇಲ್ಲಿ. ಯಾತಕ್ಕೋಸ್ಕರ ಬಗ್ಗೆ ಅಂತ ಹೇಳಿದ್ರೆ, ರಿಯಲ್ ಆಗಿ ಬರೆಯಲ್ಪಟ್ಟಿದೆ, ಸ್ಪಷ್ಟ ಬಗ್ಗೆ ಬರೆಯಲ್ಪಟ್ಟಿದೆ. ಯಾಕೆ ನಮ್ಮನ್ನು ನಾವು ಯಾವುದರಿಂದ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುವುದರ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನೂತನ ಸ್ವಭಾವವನ್ನು ಉಂಟು ಮಾಡೋದ್ರ ಮೂಲಕವಾಗಿ ಆತ ನಮ್ಮ ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರಿಂದ ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ
ಸಮೃದ್ಧಿಯಾಗಿ ಸುರಿಸಿದನೆಂಬುದಾಗಿ ನಾವು 6ನೇ ವಚನದಲ್ಲಿ 7ನೇ ವಚನದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಪವಿತ್ರಾತ್ಮನ ನಮಗೆ ಕೊಟ್ಟನು, ಪವಿತ್ರಾತ್ಮ ನಮಗೆ ಸುರಿಸಿದನೆಂಬುದಾಗಿ, ಪವಿತ್ರಾತ್ಮನ ಮೂಲಕವಾಗಿ ಎಲ್ಲ ವಾಕ್ಯಗಳು ನಮಗೆ ಸುರಿಸಲ್ಪಟ್ಟದೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಈ ದೇವರ ವಾಕ್ಯ ನಮ್ಮ ಲೈಫಿನಲ್ಲಿ, ನಮ್ಮ ಜೀವಿತಗಳಲ್ಲಿ ಅದು ಕಾರ್ಯ, ಅದು ಮಾಡುವಂಥದ್ದೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಕೇವಲ ನಂಬಿಕೆ ಮೂಲಕ ರಕ್ಷಣೆಯನ್ನು ಹೊಂದಿದ್ದೇವೆ ಎಂಬುದಾಗಿ ನಾವು ನಂಬಬೇಕು. ಕೇವಲ ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆಯನ್ನು ಹೊಂದಲಿಕ್ಕೆ ಮಾತ್ರ ಸಾಧ್ಯತೆ ಉಂಟು. ಯಾಕೆಂದರೆ ಕೃಪೆ ಉಂಟು, ಈ ಕೃಪೆಯಲ್ಲಿ ನಂಬಿಕೆ ಬೇಕು. ಈ ಕೃಪೆಯಲ್ಲಿ ನಾವು ನಂಬಿಕೆಯಲ್ಲಿ ಇದ್ದರೆ, ಕೃಪೆಯೊಂದಿಗೆ ನಂಬಿಕೆಗೆ ಬಂದರೆ ಖಂಡಿತ ನಾವು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನಾವು ಓದಿಕೊಳ್ಳಬಹುದಾಗಿದೆ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ, ಅದು ಪುಣ್ಯಕೃಗಳಿಂದ ಉಂಟಾದದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲವೇ ಎಂಬುದಾಗಿ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಇಲ್ಲಿ ಅದಕ್ಕೆ ನಾವು ಅಪೊಸ್ತಲನಾದ ಪೌಲನು ಇಲ್ಲಿ ಎಫೆಸದಲ್ಲಿ ಹೇಳುವಂಥ ಮಾತು, ಅಪೊಸ್ತಲನಾದ ಪೌಲನು ತೀತನಿಗೆ ಹೇಳುವಂಥ ಮಾತು ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಆದರೆ ತೀತನಲ್ಲಿ ಏನಂತ ಬರೀತಾನೆ? ಹೌದು, ಯಾಕೆಂದರೆ ಹೊಸದಾಗಿ ನೂತನ ಸ್ವಭಾವದಿಂದ ಹುಟ್ಟಲೇಬೇಕೆಂಬುದಾಗಿ, ಹೊಸದಾಗಿ ಹುಟ್ಟಲೇಬೇಕೆಂಬುದಾಗಿ ಪವಿತ್ರಾತ್ಮನ ಉಜ್ಜೀವನ, ಅದು ಏತು, ಅದು ಪವಿತ್ರಾತ್ಮ ಉಜ್ಜೀವನ ದೇವರು ನಮ್ಮನ್ನು ಇವುಗಳಿಂದ ಬಿಡಿಸುತ್ತಾನೆಂಬುದಾಗಿ, ರಕ್ಷಿಸುತ್ತಾನೆಂಬುದಾಗಿ ಇಲ್ಲಿ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ. ಆದರೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಬಹುದು ಎಂಬುದಾಗಿ ಈಗ ತನ್ನ ಎಫೆಸದಲ್ಲಿ 2:5 ಮತ್ತು 8 ಮತ್ತು 9 ವಾಕ್ಯ ಓದಿದ್ದೇವಲ್ಲ. ಹೌದು, ಹಾಗಿದ್ದ ಮೇಲೆ ದೇವರು ನಮ್ಮ ಜೀವಿತಗಳಲ್ಲಿ ಕೊಡುವಂಥದ್ದು, ಮಾಡುವಂಥದ್ದು ಇದೇ ಆಗಿರುತ್ತದೆ ಎಂಬುದಾಗಿ ನಾವು ಮರೆಯಬಾರದಾಗಿರುತ್ತದೆ. ಯಾಕೆಂತಂದರೆ ಅದರೊಟ್ಟಿಗೆ ಅಂತಂದರೆ ನನ್ನ ನಂಬಿಕೆಯಿಂದಲೇ ಯೇಸು ಕ್ರಿಸ್ತನನ್ನು ಏನು ಮಾಡಬೇಕೆಂದರೆ ಅಂಗೀಕರಿಸಿಕೊಳ್ಬೇಕಾಗಿದೆ. ಹೌದು, ಹೇಗೆ ನಮ್ಮ ನಂಬಿಕೆಯಿಂದಲೇ ಯೇಸು ಕ್ರಿಸ್ತನನ್ನು, ನರಾವತಾರಾಗಿ ಬಂದ ಯೇಸು ಕ್ರಿಸ್ತನನ್ನು, ನಂಬಿಕೆ ಮೂಲದ ಯೇಸು ಕ್ರಿಸ್ತನನ್ನು, ನಮ್ಮ ಭರವಸೆಗೆ ಮೂಲದ ಯೇಸು ಕ್ರಿಸ್ತನನ್ನು, ನಿತ್ಯ ಜೀವ ಯಾರಲ್ಲಿದೆ ಇರುವಂಥ ಆತನನ್ನು ನಂಬಿಕೆಯಿಂದ ಏನು ಮಾಡಬೇಕಂತೇಳಿದರೆ ಅಂಗೀಕರಿಸಿಕೊಳ್ಳುವಂಥದ್ದಾಗಿರ್ತದೆ. ಇದರ ಬಗ್ಗೆ ಓದುವಾಗ ಆ ಯೋಹಾನ 1ನೇ ಅಧ್ಯಾಯ ನಾವು 12ನೇ ವಚನ ಓದಿಕೊಳ್ಳುವಾಗ ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಾಕ್ಯವಾಗಿರುವುದರಿಂದ ಆದ ಕಾರಣ ಈ ವೇಳೆಯಲ್ಲಿ ಆ ವಾಕ್ಯವನ್ನು ಓದ್ತಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದಂದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದರು ಅವರು ದೇವರ ಮಕ್ಕಳಾಗುತ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು, ಹಾಗಿದ್ದ ಮೇಲೆ ಯೇಸು ಕ್ರಿಸ್ತನನ್ನು ನಂಬಿಕೆಯಿಂದ ಅಂಗೀಕರಿಸುವುದು ನಮ್ಮ ಪಾಲಿಗೆ ಬಂದದಾಗಿರ್ತದೆ. ನಾವು ಯಾವಾಗ ಆತನನ್ನು ಅಂಗೀಕರಿಸಿಕೊಂಡಿರ್ತೇವೋ ಆಗ ನಮಗೆ ಒಂದು ಸಂತೋಷ, ಒಂದು ಆನಂದ ನಾವು ಕಾಣಬಹುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಯಾತಕ್ಕೋಸ್ಕರ ಬಗ್ಗೆ ಅಂತ ಹೇಳಿದರೆ, ಏಕೆಂದರೆ ಯೇಸು ನಮಗೋಸ್ಕರ ಒಂದನ್ನು ಸಿದ್ಧ ಮಾಡಿದ್ದಾನೆ, ಅದು ದೇವರು ಕೊಡುವಂಥ ಆನಂದ. ಅದಕ್ಕೆ ಬೈಬಲ್ ಹೇಳ್ತದೆ, ಯೋಹಾನ 10ನೇ ಅಧ್ಯಾಯ 10ನೇ ವಚನ ಕೊನೆಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ನಾನಾದರೆ ಅವುಗಳಿಗೆ ಜೀವವಿರಬೇಕೆಂದಲೂ ಬಂದನೆಂಬುದಾಗಿ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಹೌದು, ಹಾಗಿದ್ದ ಮೇಲೆ ಯೇಸು ನಮಗಾಗಿ ಏನು ಮಾಡಿದನು, ಯೇಸು ನಮಗಾಗಿ ಏನು ಕೊಟ್ಟನು, ಯೇಸು ನಮಗಾಗಿ ಯಾವ ಕಾರ್ಯವನ್ನು ಮಾಡಿದನು, ಯೇಸು ನಮಗಾಗಿ ಎಂಥ ಅಮೂಲ್ಯವಾದಂಥ ರಕ್ತವನ್ನು ಸುರಿಸಿದನೆಂಬುದಾಗಿ ನಾವು ನೋಡಬಹುದಾಗಿದೆ. ಹೌದು ಪ್ರಿಯರೇ, ದೇವರು ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಈ ಎಲ್ಲ ಅನುಕೂಲಕರವಾದಂಥ ಎಲ್ಲ ಯೋಜನೆಗಳನ್ನು ಸತ್ಯವೇದದಲ್ಲಿ ಇಟ್ಟಿದ್ದಾನೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನೀವು ಒಂದೊಂದು ವಾಕ್ಯಗಳು, ಒಂದೊಂದು ಮಾತುಗಳು ಅಕ್ಷರವಾಗಿ ಅದು ನಮಗಾಗಿ ಅದೇ. ಯಾಕೆ ನಮಗಾಗಿ ಆಗಿದೆ? ಯಾಕೆಂದ್ರೆ ದೇವರ ವಾಕ್ಯ ಅದನ್ನೇ ಬರೆಯಲ್ಪಟ್ಟಿದೆ. ದೇವರು ಉದ್ದೇಶ ಮಾಡಲ್ಪಟ್ಟಂಥ ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುವ ಹಾಗೆ, ನಮ್ಮ ನಿತ್ಯವೂ ಆ ಬೆಳಕಿನ ನಡೆಯುವ ಹಾಗೆ, ಆ ಬೆಳಕಿನ ಮಾರ್ಗದಲ್ಲಿ ಹೋಗುವ ಹಾಗೆ ನಮಗೆ ಎಂತದೆ ಒಂದು ಬೆಳಕು ಕೊಟ್ಟಾತನು ಯೇಸು ಸ್ವಾಮಿ ಆಗಿದ್ದಾನೆ. ಹಾಗೆ ನಾವೆಲ್ಲ ಬೆಳಕಿಗೆ ಬರಬೇಕೆಂಬುದೇ, ಬೆಳಕಿನ ಜೀವಿಸಬೇಕೆಂಬುದೇ ಅದು ತಂದೆಯಾದ ದೇವರ ಒಂದು ಚಿತ್ತವಾಗಿರ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಯಾಕೆ ನಾವು ಕತ್ತಲ ಮಾರ್ಗ ಎಂಬುದು
ಕತ್ತಲ ಜೀವಿತ ಎಂಬುದು ಅದು ದೇವರಿಗೆ ಅದು ಮೆಚ್ಚುಗೆ ಉಂಟದ್ದು ಅಲ್ಲ. ಅದಕ್ಕೆ ಕತ್ತಲ ಮಾರ್ಗವನ್ನು ಬಿಡಬೇಕು, ಕತ್ತಲ ಜೀವಿತದಲ್ಲಿ ಬಿಡಬೇಕು, ಬೆಳಕಿನ ಕಡೆಗೆ ತಿರುಗಬೇಕು, ಬೆಳಕಿನ ರಾಜ್ಯವನ್ನು ಕಟ್ಟಬೇಕೆಂಬುದಾಗಿ ಅದು ದೇವರ ಒಂದು ಚಿತ್ತವಾಗಿರುತ್ತದೆ. ಯಾತಕ್ಕೋಸ್ಕರ ಇದೇ ನಮ್ಮ ಜೀವಿತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ರಕ್ಷಣೆ ಜೀವಿತ, ಒಂದು ಪರಿಶುದ್ಧವಾದ ಜೀವಿತ, ಒಂದು ನೀತಿವಂತಿಕೆ ಜೀವಿತ ಅದು ಕಂಡು ಬರುವಂಥದ್ದಾಗಿರುತ್ತದೆ. ನಾವು ಈಗ ಇದನ್ನು ಮಾಡ್ತಾ ಹೋದಾಗ ಇದರ ಮೂಲಕವಾಗಿ ದೇವರಿಗೆ ನಮ್ಮ ವಿಷಯದಲ್ಲಿ ತುಂಬ ಸಂತೋಷ ಉಂಟಾಗುತ್ತದೆ. ಮತ್ತು ಆ ಕರ್ತನು ನಮಗೆ ನಿರಂತರವಾಗಿ ಆತನಿಂದ ಆಶೀರ್ವಾದ ಅದು ನಮಗೆ ಬರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದೆಲ್ಲವನ್ನು ನಾವು ಜ್ಞಾಪಕ ಮಾಡಿಕೊಂಡು, ಇದೆಲ್ಲವನ್ನು ನಾವು ಆಲೋಚನೆ ಮಾಡಿಕೊಂಡು, ಇದರ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ನಾವು ಭೂಯಾತ್ರೆಯನ್ನು ಸಂತೋಷವಾಗಿ ದಿನ ಕಳಿಬೋದು. ಈ ಭೂಯಾತ್ರೆಯಲ್ಲಿ ನೋವಿನಿಂದ, ಶಾಪದಿಂದ, ಬಂಧನದಿಂದ ದಿನ ಕಳೆಯುವುದಲ್ಲ. ಈ ಶಾಪ ಬಂಧನ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಇದೀಗ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ತಪ್ಪಾದ ಮಾರ್ಗ ಓದುವುದರಿಂದ, ತಪ್ಪಾದ ಮಾರ್ಗ ಜೀವಿಸುವುದರಿಂದ ಶಾಪ, ದೋಷ, ರೋಗ, ರುಜುವಾತುಗಳು, ಬಂಧನಗಳು ನಮ್ಮನ್ನು ಮುತ್ತಿಗೆ ಹಾಕೊಂಡಿರ್ತದೆ. ಈ ಮುತ್ತಿಗೆ ಹಾಕಿಕೊಂಡು ಏನು ಮಾಡ್ತಂದ್ರೆ ನಮ್ಮ ಜೀವಿತದಲ್ಲಿ ಅಂದರೆ ನೋವಿನಲ್ಲಿ, ದುಃಖದಲ್ಲಿ ದಿನ ಹೋಗುತ್ತದೆ. ಆದ್ದರಿಂದ ಈ ದುಃಖದಿಂದ, ನೋವಿನಿಂದ, ಕಣ್ಣೀರಿಂದ ದಿನ ಹೋಗುವುದಕ್ಕೆ ಕಾರಣವಿರುವುದರಿಂದ ಇದೆಲ್ಲವನ್ನು ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಪಾರಾಗೋದಕ್ಕೆ ಒಂದೇ ಒಂದು ಮಾರ್ಗ, ನಾನು ಯೇಸುವಿನ ಹತ್ತಿರಕ್ಕೆ ನೀನು ಬರಬೇಕು. ನಾನು ಯೇಸುವಿನ ಹತ್ತಿರಕ್ಕೆ ನೀನು ಬಂದು ನಿನ್ನನ್ನೇ ದೇವರಿಗೆ ಮುಡಿಪಾಗಿ ಒಪ್ಪಿಸಿಕೊಟ್ಟು ಕರ್ತನಲ್ಲಿ ದೃಢವಾಗಿ ನಿಲ್ಲುವುದೇ, ಸಮರ್ಪಣೆ ಮಾಡುವುದೇ ಒಂದೇ ಒಂದು ದಾರಿ ಹೊರತು ಬೇರೆ ಯಾವ ದಾರಿಯಿಂದಲ್ಲ. ಯಾಕೆಂದರೆ ನಾನು ಆಗತಾನೆ ಹೇಳಿದಾಗೆ ಯಾವ ಪುಣ್ಯ ಕ್ರಿಯೆಗಳನ್ನು ರಕ್ಷಿಸಲಿಕ್ಕೆ ಆಗುತ್ತದೇವಲ್ಲ, ಯಾವುದು ಆಚಾರ ವಿಚಾರದಿಂದ ರಕ್ಷಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಯಾವುದೇ ಇದಕ್ಕೆ ಮೂಲಭೂತ ಯಾವುದಿಲ್ಲ. ಯಾಕೆಂದರೆ ನನಗೊಂದೇ ಒಂದು ಮೂಲಭೂತ, ನಾನು ದೇವರ ಸ್ವಭಾವಕ್ಕೆ ಬರಬೇಕು, ಸ್ವಾಭಾವಿಕವಾಗಿ ಅಲ್ಲ. ಯಾಕೆಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಈ ಲೋಕದಲ್ಲಿ ಭೂಸಂಚಾರದಲ್ಲಿ ನಾವು ಇರುವುದರಿಂದ ಕರ್ತನ ಮಾರ್ಗದಲ್ಲಿ, ಕರ್ತನ ವಾಕ್ಯದಲ್ಲಿ ಜೀವಿಸುವುದೇ ಒಂದೇ ಆಗಿರುತ್ತದೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಈಗ ತಾನು ಕೊಟ್ಟಂಥ ಎಫೆಸದಲ್ಲಿಯೂ ಅಪೊಸ್ತಲನಾದ ಪೌಲನು ತೀತನಲ್ಲಿ ಕೊಟ್ಟದು ಮತ್ತು ಯೋಹಾನ ಬರೆಸುವಾರ್ತೆ ಅಲ್ಲಿ ಕೊಟ್ಟದು ನಾವೆಲ್ಲ ವಾಕ್ಯವನ್ನು ಗಮನಿಸಬೇಕಾಗಿದೆ. ಗಮನವನ್ನು ಹರಿಸಬೇಕಾಗಿದೆ. ಅದಕ್ಕೆ ದೇವರ ನುಡಿಗಳು ನಮ್ಮ ಜೀವಿತಕ್ಕೆ ಅದ್ಭುತವನ್ನು ಅದು ಕೊಡುವಂಥದ್ದು ಎಂಬುದಾಗಿ ನಾವು ವಾಕ್ಯ ಓದುತ್ತಾ ಇದ್ದೀವಿ. ಯಾಕೆಂದರೆ ಇದೆಲ್ಲ ನಾವು ನೋಡುವಾಗಂದ್ರೆ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ದೇವರು ಕೊಟ್ಟಿದ್ದಾನೆ. ಯಾಕಂದ್ರೆ ಆಲ್ಮೋಸ್ಟ್ಲಿ ಪ್ರವಾದಿಗಳ ಮೂಲಕವಾಗಿ ಹೇಳಿದ್ದಾನೆ. ಆದಿಯಿಂದ ನೋಡೋದಾಗಿದ್ರೆ, ಆದಿ ಕಾರಣದಿಂದ ನೋಡೋದಾಗಿದ್ರೆ ಅಲ್ಲಿ ಅನೇಕ ನೋಡ್ತೇವೆ, ಒಬ್ಬರಿಗೆ 1+1+, ಒಬ್ಬರ ಮೇಲೆ ಒಬ್ಬರು ದೇವರು ತನ್ನ ಪ್ರವಾದಿಗಳನ್ನು ಕಳಿಸಿಕೊಟ್ಟ, ದೇವರು ಸೇವಕರನ್ನು ಕಳಿಸಿಕೊಟ್ಟ, ಜನರ ಬಳಿಗೆ ದೇವರು ಕಳಿಸಿಕೊಟ್ಟ. ಯಾತಕ್ಕೋಸ್ಕರ ಬೇಕೆಂದರೆ ದೇವರು ಪ್ರವಾದಿಗಳ ಮೂಲಕವಾಗಿ ಮಾತನಾಡಿಸಿ ಆ ಪ್ರವಾದಿಗಳು ಜನರಿಗೆ ಎಚ್ಚರಿಕೆಯಾಗಿ ಮಾತನಾಡಿ ನೋಡ್ತಾ ಇದ್ದೇವೆ. ಜನರು ಎಚ್ಚರಗೊಳ್ಳುವುದಕ್ಕೋಸ್ಕರವಾಗಿ, ಎಚ್ಚರದಿಂದ ಇರುವುದಕ್ಕೋಸ್ಕರವಾಗಿ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಕಾರ್ಯವನ್ನು ಮಾಡ್ತಾ ಬಂದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ನನ್ನ ವೀಕ್ಷಕರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸ್ತಿರುವಂಥ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಅದು ಕಾರ್ಯ ಮಾಡುವಂಥದ್ದಾಗಿರುತ್ತದೆ. ಯಾರ್ಯಾರು ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ನಂಬುವರು ಅಂಥವರು ನಿತ್ಯ ಜೀವನು ಹೊಂದಲಿಕ್ಕೆ ಯೇಸುವನ್ನು ದೇವರು ಕೊಟ್ಟನೆಂಬುದಾಗಿ ಗಮನಿಸಬೇಕಾಗಿದೆ. ಆದ ಕಾರಣ ಅದು ನಿಜವಾಗಿ ಹೌದು. ಆದ ಕಾರಣ ನಿತ್ಯ ಜೀವದ ಮಾರ್ಗ, ನಿತ್ಯ ಜೀವದ ಒಂದು ಆಶೀರ್ವಾದ, ಆ ನಿತ್ಯ ಜೀವದ ಒಂದು ಪ್ರತಿಫಲ ನಾವು ಹೊಂದಿಕೊಳ್ಳುವುದು ಅವಶ್ಯಕತೆ ಉಂಟು. ಅದಕ್ಕೆ ಯೋಹಾನ 3:14, 15, 16 ವಚನವನ್ನು ನಾವು ಓದಿದರೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ಬೋದು. ಅದು ಬೈಬಲ್ ನಮಗೆ ಈ ರೀತಿಯಲ್ಲಿ ಮಾತನಾಡ್ತಾ ಇದೆ. ಅದು ಯಾವುದಂತ ಹೇಳಿದ್ರೆ ಸ್ಪಷ್ಟವಾಗಿ ಅದೇ ನಮಗೆ ಕೊಟ್ಟಂಥ ಅದು ಮಾತು ಅದು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅದು ಯಾವುದಂತ ಹೇಳಿದ್ರೆ ಗಮನ ಹರಿಸಬೇಕಾಗಿದೆ. ನಾವು ಓದಿಕೊಳ್ಳುವುದಾಗಿದ್ದರೆ ಯೋಹಾನ ಬರೆಸುವಾರ್ತೆ ಅಲ್ಲಿ 3ನೇ ಅಧ್ಯಾಯ ಅಲ್ಲಿ 14ರಿಂದ ನಾವು ಓದಿಕೊಳ್ಳುವಾಗ ನಾವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 15ರಿಂದ ಓದಿಕೊಳ್ಳುವಾಗ, ಮಂತಕುಮಾರನು ತನ್ನ ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರಲಿಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕೊಟ್ಟನು ಹೊರತು ತೀರ್ಪು ಮಾಡೋದಕ್ಕಾಗಿ
ಕಳಿಸಲಿಲ್ಲ. ಆತ ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಓದುವುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ಮತ್ತು ತಮ್ಮ ಕೃತ್ಯಗಳು ದುಷ್ಟಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ ಎಂಬುದಾಗಿ ವಾಕ್ಯ ಓದುತ್ತಾ ಇದ್ದೇವೆ. ಕೊನೆಯದಾಗಿ ಹೇಳಬೇಕಾದ್ರೆ, ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತನ್ನ ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆಂಬುದಾಗಿ ವಾಕ್ಯ ಹೇಳ್ತಿದೆ. ಒಂದು ಭಾಗ ನಿಮಗೆ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತಾ ಇದ್ರೆ, ಅದು ಯಾವುದಂದ್ರೆ 21ನೇ ವಚನ. ಆ 21ನೇ ವಚನ ಹೇಳ್ತಂದ್ರೆ, ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು, ಸತ್ಯವನ್ನು ಅನುಸರಿಸಿ ನಡೆಯುವವನು, ನೀತಿಯನ್ನು ಅನುಸರಿಸಿ ನಡೆಯುವವನು, ನ್ಯಾಯಬದ್ಧವಾಗಿರ್ತಕ್ಕಂಥ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು, ವಿಶೇಷವಾಗಿ ದೇವರ ವಾಕ್ಯವನ್ನು ಭಯಭಕ್ತಿಯಿಂದ ಕೈಕೊಂಡು ನಡೆಯುವವನು. ಬೈಬಲ್ ಭಾಳ ಪಟ್ಟಬಿಗೆ ಬರಿಪಟ್ಟಿದೆ. ಏಕೆಂದರೆ ಅವರಿಗೆ ತೋರಿ ಬರುವುದೇನು ಗೊತ್ತುಂಟ, ಬೆಳಕು ಮಾತ್ರವಲ್ಲ, ನೀತಿ ಮಾತ್ರವಲ್ಲ, ದೇವರ ಒಂದು ವಿಶೇಷವಾದ ನಿತ್ಯ ಜೀವ. ಯಾಕೆ ನಿತ್ಯ ಜೀವ ಎಂಬುದು ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ರಕ್ಷಿಸಲ್ಪಡುವುದು ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಮೋಕ್ಷ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಪಾಪಕ್ಕೆ ಮೋಕ್ಷ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನೆಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಯಾಕೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ಅಂತ ಹೇಳಿದ್ರೆ, ಯಾಕೆಂದರೆ ದೇವರು ಕೊಟ್ಟದ್ರಲ್ಲಿ ಉದ್ದೇಶ ಉಂಟು, ದೇವರು ಕೊಟ್ಟದ್ರಲ್ಲಿ ದೇವರ ಒಂದು ಸಂಕಲ್ಪ ಉಂಟು. ಆದ ಕಾರಣ ಇವತ್ತು ಮನುಷ್ಯನಿಗೆ ಒಂದೇ ಒಂದು ಆಲೋಚನೆ, ಒಂದೇ ಒಂದು ಮನಸ್ಸು, ಒಂದೇ ಒಂದು ಚಿಂತನೆ ಮಾಡಬೇಕಾಗಿದೆ. ಆದ ದೇವರು ಕೊಟ್ಟಂಥ ಏಕೈಕ ಕುಮಾರನಂತ ಆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದಾಗಿದೆ. ಅಂಗೀಕರಿಸಿಕೊಳ್ಬೇಕಾದ್ರೆ ಮೊಟ್ಟ ಮೊದಲಾಗಿ ಆ ಕತ್ತಲೆಯನ್ನು ತ್ಯಜಿಸಬೇಕಾಗಿದೆ. ಏಕೆಂದರೆ ಲೋಕಕ್ಕೆ ಬೆಳಕು ಬಂದಿದೆ. ಲೋಕಕ್ಕೆ ಬೆಳಕು ಬಂದಾಗ್ಯೂ ಆ ಮನುಷ್ಯನು ಬೆಳಕನ್ನು ನೋಡದೆ, ಬೆಳಕನ್ನು ಪ್ರೀತಿಸದೆ, ಬೆಳಕಿನ ಬಳಿಗೆ ಬರದೆ ಕತ್ತಲೆಯಲ್ಲಿ ಹೋಗುವುದಾಗಿದ್ದರೆ ಅವನಿಗೆ ನಿತ್ಯ ಜೀವದ ಹಂಗು ತಪ್ಪುತ್ತದೆ ಎಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಯಾಕೆಂದರೆ ಹೀಗೆ ಮಾಡುವುದರಿಂದ ಅವ್ರ ತೀರ್ಪು ಎಂಬುದು ನೋಡ್ತಾ ಇದ್ದೇವೆ. ಯಾವ ತೀರ್ಪು ಆಗಲೇ ಆಗಿ ಹೋಗ್ತದೆ. ತೀರ್ಪು ಮತ್ತೆ ಅಲ್ಲ, ಆ ನಂತರದಲ್ಲ, ನಂಬದೆ ಹೋದವನಿಗೆ ತೀರ್ಪು ಆಗಿ ಹೋಯಿತು. ಬೆಳಕನ್ನು ಪ್ರೀತಿಸುವವನಿಗೆ ತೀರ್ಪು ಆಗುವುದಿಲ್ಲ, ಕತ್ತಲೆಯನ್ನು ಪ್ರೀತಿಸುವವನಿಗೆ ತೀರ್ಪು ಆಗುತ್ತದೆ ಎಂಬುದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಈ ದೇವರ ವಾಕ್ಯ, ಈ ದೇವರ ವಚನ ಯಾವ ಮೂಲಕವಾಗಿ ನಮ್ಮನ್ನು ನಡೆಸುತ್ತದೆ? ಅದಕ್ಕೆ ಹೊಸದಾಗಿ ನೀನು ಹುಟ್ಟಬೇಕು, ಹೊಸದಾದ ಜೀವಿತವನ್ನು ಮಾಡಬೇಕು, ಸತ್ಯವನ್ನು ಹಿಡಿಯಬೇಕು, ಪರಿಶುದ್ಧ ಜೀವಿತವನ್ನು ಮಾಡಬೇಕು, ಮತ್ತು ರಕ್ಷಣೆಯನ್ನು ಹೊಂದಬೇಕು, ದೇವರ ಮಗುವಾಗಬೇಕು, ನಿನ್ನ ಕೊನೆಯವರೆಗೂ ಸಾಕ್ಷಿಯಾದ ಜೀವಿತದೊಂದಿಗೆ ಇರಬೇಕು ಎಂಬುದಾಗಿ ನಮಗೆ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತದೆ. ಅದಕ್ಕೆ ಪ್ರಿಯ ನನ್ನ ವೀಕ್ಷಕರೇ, ಇಲ್ಲಿ ನಾವು ಎಲ್ಲ ವಾಕ್ಯವನ್ನು ನಾವು ಗಮನಿಸಿಕೊಳ್ಬೇಕಾದ್ರೆ ನನಗೆ ಟೈಮ್ ಸಾಕಾಗುವುದಿಲ್ಲ. ಮುಂದಿನ ದೇವ್ರ ಚಿತ್ತ ಬಂದರೆ ಮುಂದಿನ ಶನಿವಾರಗಳಲ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡಲಿಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಅದು ಒಂದೊಂದು ನಿಜವಾಗಿದೆ. ನಾವು ಕೇಳಿದಂಥ ಒಂದು ದೇವರ ವಾಕ್ಯ ಯಾವುದಾಗಿದ್ದರೆ ನಮ್ಮನ್ನು ನಾವು ಯಾವುದೇ ಕಾರಣದಿಂದಲೂ ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಯಾವುದೇ ರೀತಿಯಿಂದಲೂ ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ರಕ್ಷಿಸಿಕೊಳ್ಬೇಕಾದ್ರೆ ಈಗ ನಾನು ಕೊಟ್ಟಂಥ ಎಲ್ಲ ವಾಕ್ಯಗಳೇ ಅದಕ್ಕೆ ಆಧಾರವಾಗಿರುತ್ತದೆ. ಹಾಗಿದೆ ನಾವು ದೇವರ ಆಲೋಚನೆ ಹೊಂದಿಕೊಳ್ಳೋಣ, ಸೈತಾನನ ಆಲೋಚನೆ ಹೊಂದಿಕೊಳ್ಳೋದು ಬೇಡ. ಆ ದೇವರ ಮಾರ್ಗಕ್ಕೆ ಬರೋಣ, ದೇವರ ನೀತಿಗೆ ಬರೋಣ, ದೇವರ ಮಾರ್ಗದಲ್ಲಿ ನಾವು ನಿಲ್ಲೋಣ. ಕಡೆಯವರೆಗೂ ಕಷ್ಟ ಬಂದರು, ನೋವು ಬಂದರು, ಏನೇ ಪ್ರಾಬ್ಲಮ್ ಅಂದರು ತಾಳಿಕೊಳ್ಳೋಣ. ಆ ತಾಳಿಕೊಳ್ಳುವುದಕ್ಕೆ ದೇವರು ನಮಗೆ ಶಕ್ತಿಯನ್ನು ಕೊಡುವ, ತಾಳಿಕೊಳ್ಳುವುದಕ್ಕೆ ದೇವರು ಬಲವನ್ನು ಕೊಡುವ, ಆಲೋಚನೆಯನ್ನು ಕೊಡುವ, ಜ್ಞಾನವನ್ನು ಕೊಡ್ತಾನೆ. ಆದ ಕಾರಣ ದೇವರು ಎಲ್ಲವನ್ನ, ಈ ಸೌಲಭ್ಯತೆಗಳು, ಸೌಲಭ್ಯತೆಗಳು ಎಲ್ಲ ಸಾಧನವಾಗಿರ್ತಕ್ಕಂಥ ದೇವರ ವಾಕ್ಯದ ಸೌಲಭ್ಯತೆಗಳು ನಿಮ್ಮ ಮುಂದೆ ಇದೆ. ಅದಕ್ಕೆ ದೇವರ ಕಡೆಗಿನ ಬನ್ನಿ, ದೇವರ ಹತ್ತಿರಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ. ದೇವರಿಂದ ಉಚಿತಾರ್ಥವಾದಂಥ ಒಂದು ಒಳ್ಳೆ ಆನಂದವನ್ನು ಪಡ್ಕೊಳ್ಳಿ, ಸಮಾಧಾನವನ್ನು ಪಡ್ಕೊಳ್ಳಿ. ಹಾಗಾಗುವಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಆ ತಂದೆ ದೇವರು, ಆ ಯೇಸು ಕ್ರಿಸ್ತನ ಮೂಲಕ ಬಗ್ಗೆ ಸದಾ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದೇ. ಆಮೇನ್.
ನಾನು ನಿಮಗೋಸ್ಕರವಾಗಿಂತ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರು ಕೂಡ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಗೆ ಯಾರಿಗೆ ಎಲ್ಲಿಯಾರು ಪ್ರಾಬ್ಲಮ್ ಇರೋದಾಗಿದ್ದರೆ ಅದಕ್ಕಾಗಿ ನಾನು ಪ್ರೇಯರ್ ಮಾಡ್ತೇನೆ. ಇಲ್ಲಿ ಯಾರಿಗೆ ದುಃಖ ನೋವು ಕಾಯಿಲೆ ಇರೋದಾಗಿದ್ದರೆ, ಅದು ನೋವು ಇರೋದಾಗಿದ್ದರೆ, ಆ ನೋವಿನ ಮೇಲೆ ರೈಟ್ ಹ್ಯಾಂಡನ್ನು, ನಮ್ಮ ಬಲಕೈನ ಚಾಚಿಕೊಳ್ಳಿ. ನಾನು ಅದಕ್ಕೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಪರಿಶುದ್ಧ ದೇವರು ಅನೇಕರು ಮುಟ್ಟುತ್ತಾ ಇದ್ದಾನೆ. ಪ್ರತಿಭಾ ಅನೇಕರನ್ನ ಪರಿಚಯಿಸ್ತಾ ಇದ್ದಾನೆ. ನೀವು ಕಣ್ಣಲ್ಲಿರ್ಬೋದು, ನೀವು ದುಃಖದಲ್ಲಿರ್ಬೋದು, ಸಮಸ್ಯೆಯಲ್ಲಿರ್ಬೋದು, ಏನು ಮಾಡೋದು ಎಂಬುದಾಗಿ ಆಲೋಚನೆ ಮಾಡ್ತಿರ್ಬೋದು. ಒಂದೊಂದು ಬೇರೆ ಬೇರೆ ಪರಿಸ್ಥಿತಿಗಳು ನೀವು ಸಿಕ್ಕಿಕೊಂಡಿರ್ಬೋದು. ಕೆಲಸದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದ ಬಗ್ಗೆ, ಮುಂದೆ ನಾನು ವಿದ್ಯಾಭ್ಯಾಸ ಏನು ಮಾಡೋದು, ಮುಂದೆ ನಾನು ಯಾವುದಕ್ಕೆ ಕೈ ಹಿಡಿ, ಯಾವುದಕ್ಕೆ ನಾನು ಮುಂದೆ ಕೈ ಹಾಕಲಿ ಎಂಬುದು ಆಲೋಚನೆ ಮಾಡ್ತಿರ್ಬೋದು. ಅರ್ಧಕ್ಕೆ ನಿಲ್ಲಿಸ್ಲಿಯೋ ಅದು ಕಂಟಿನ್ಯೂ ಮಾಡಿಯೋ ಬೇರೆ ಬೇರೆ ಆಲೋಚನೆ ಮಾಡ್ತಿರ್ಬೋದು. ಅದು ಪ್ರಿಯ ನನ್ನ ವೀಕ್ಷಕರೇ, ಅಂತೂ ದೇವರು ನಿಮಗೆ ಬಿಡುಗಡೆ ಕೊಡುವನು. ಪ್ರೀತಿಯುಳ್ಳ ಪರಲೋಕ ತಂದೆಯಾದ ದೇವರೇ, ಈಗೋ ನಿನ್ನ ಮಕ್ಕಳು ನಿನ್ನ ಮುಂದೆ ಇದ್ದಾರೆ. ಈಗೋ ನಿನ್ನ ಮಕ್ಕಳು ನಿನ್ನ ಮುಂದೆ ಮೊಣಕಾಲು ಊರಿದ್ದಾರೆ. ಈಗೋ ನಿನ್ನ ಮಕ್ಕಳು ಕಣ್ಣು ಮುಚ್ಚಿದ್ದಾರೆ. ಈಗೋ ನಿನ್ನ ಮಕ್ಕಳು ಆ ನೋವಿನ ಮೇಲೆ ಕೈ ಇಟ್ಟುಕೊಂಡಿದ್ದಾರೆ. ನಿನ್ನ ಮಕ್ಕಳು ಒಂದು ಅಳುತ್ತಾ ಇದ್ದಾರೆ. ನಿನ್ನ ಮಕ್ಕಳು ಒಬ್ಬೊಬ್ಬರು ಕತೆ ದುಃಖದಲ್ಲಿದ್ದಾರೆ. ನಿಮ್ಮ ಮಕ್ಕಳು ಒಬ್ಬೊಬ್ಬರು ಆಸೆಯಲ್ಲಿದ್ದಾರೆ. ನಿಮ್ಮ ಮಕ್ಕಳು ಒಂದೊಂದು ಬೇಡಿಕೆಯಲ್ಲಿದ್ದಾರೆ. ನಿಮ್ಮ ಮಕ್ಕಳು ಒಂದೊಂದು ಸಿಟುವೇಷನಲ್ಲಿದ್ದಾರೆ. ಆದರೆ ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಯಾವುದೇ ಒತ್ತಡದಲ್ಲಿದ್ದರೂ ಕೂಡ ನಿನ್ನ ಕರುಣೆ ಅವರ ಮೇಲೆ ತೋರಿಸು, ನಿನ್ನ ದಯೆ ಅವರ ಮೇಲೆ ತೋರಿಸು. ಬಿಡುಗಡೆಯನ್ನು ಮಾಡುವಂಥ, ಅದ್ಭುತನ ಮಾಡುವಂಥ, ಕರ್ತನ ಜಯವನ್ನು ಕೊಡುವಂಥ, ಬಲವನ್ನು ಕೊಡುವಂಥ, ನೋವು ಗುಣವಾಗುವಂಥ, ಎಲ್ಲ ಸಹಾಯವಾಗುವಂಥ, ಎಲ್ಲ ಬಿಡುಗಡೆ ಆಗುವಂಥ ನಿನ್ನ ಮಹಾ ಒಂದು ಶಕ್ತಿ ಅವರ ಮೇಲೆ ಹಿಡಿದು ಬರಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಕ್ಷಣದಲ್ಲಿ ಕರ್ತನೆ, ಏಸು ಕರ್ತನೆ ಹೆಸರಿನಲ್ಲಿ ಕರ್ತನೆ, ನಿನ್ನ ಸ್ವಸ್ಥತೆಯನ್ನು ಉಂಟು ಮಾಡುವಂಥ, ಸಮಾಧಾನ ಉಂಟಾಗುವಂಥ ಆಶೀರ್ವಾದ ಎಲ್ಲರ ಮೇಲೆ ಇಳಿದು ಬರಬೇಕೆಂಬುದಾಗಿ, ಸಣ್ಣವರು ದೊಡ್ಡವರು ವ್ಯಕ್ತಿಗತವಾಗಿ ಮುಟ್ಟಬೇಕೆಂಬುದಾಗಿ ಬೇಡಿಕೊಡ್ತಾನೆ ಸ್ವಾಮಿ. ಹಾಗೆ ನೀನು ಮಾಡೋದಕ್ಕಾಯ್ದೇನೆ ತೋತು ತರಿಸುತ್ತಾ ನಿನ್ನ ಚಿತ್ತಗೊಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್.